yummy tomato. Juicy tomato. ಈ ಒಂದು ಫ್ಯಾನ್ಸಿ ಡ್ರೆಸ್ ಹೇಗೆ ರೆಡಿ ಆಯಿತು ಅಂತ ನೋಡ್ತಾ ಇದ್ದೀರಾ. ಥಿಂಗ್ಸ್ ಬಂದು ಕಾರ್ಡ್ಬೋರ್ಡ್ ಬಾಕ್ಸ್ ಆರ್ ಶೀಟ್, ಡ್ರಾಯಿಂಗ್ ಶೀಟ್, ಪೆನ್ಸಿಲ್ಸ್, ಎರೇಸರ್ಸ್ ಆ್ಯಂಡ್ ಆಲ್ಸೋ ಸ್ಕೆಚ್ ಪೆನ್ಸ್. ಒಂದು ಡ್ರಾಯಿಂಗ್ ಶೀಟ್ ತೆಕ್ಕೊಂಡು ಮತ್ತು ಮನೇಲಿರುವಂಥ ಈ ಬಾಕ್ಸ್ನ ಯೂಸ್ ಮಾಡ್ಕೊಂಡು ಹಾಗೆ ಪೆನ್ಸಿಲ್ ಎರೇಸರ್ ಯೂಸ್ ಮಾಡಿ ಹೇಗೆ ಮಾಡಿದ್ದೀವಿ ಅಂತ ನೋಡಿ. ಫಸ್ಟ್ ಈ ಶೀಟ್ ಮೇಲೆ ನಾವು ಪೆನ್ಸಿಲಲ್ಲಿ ಪಿಕ್ಚರ್ನ ಡ್ರಾ ಮಾಡ್ಕೋಬೇಕು. ಯಾವ ಶೇಪ್ ಬೇಕು ಅದನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ಪಿಕ್ಚರ್ ಡ್ರಾ ಮಾಡಿದೆ ನಾವು ಡೈರೆಕ್ಟ್ ಕಟ್ ಮಾಡ್ತೀವಿ ಅಂತ ಸೀರಿಯಸ್ಲಿ ಪರ್ಫೆಕ್ಟ್ ಶೇಪ್ ನಮ್ಗೆ ಸಿಗೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮ್ಯಾಟೊ ಶೇಪ್. ಅದೇ ಟೈಮಲ್ಲಿ ನನ್ನ ಮಗ ಉಳಿದಿರೋಂಥ ಶೀಟ್ ತೆಗೆದು ಅದರೊಳಗೆ ಎಲ್ಲ ನುಗ್ಗಿ ಎಲ್ಲ ಆಟ ಆಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಇದನ್ನೇ ಬಸ್ ಮಾಡ್ಕೊಬಿಟ್ಟಿದ್ದಾನೆ, ಒಳಗೆ ಹೋಗಿದ್ದಾನೆ. ಮತ್ತು ಅವನೇ ಲಾಕಾಗಿ ಹೆಲ್ಪ್ ಅಂತ ಕಿಚ್ತಾ ಇದ್ದಾನೆ. ಸ್ವಲ್ಪ ಹಾಗೆ ನಮ್ಗೆ ಮಾಡುವಾಗ ಚೆನ್ನಾಗಿ ಡಿಸ್ಟರ್ಬ್ ಎಲ್ಲ ಮಾಡಿ ಅವನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ನೀವೇ ನೋಡಿ ಇಲ್ಲಿ ಹೇಗೆ ಮಾಡ್ತಾ ಇದ್ದಾನೆ. ಒಳಗೆ ಬರ್ತಾನೆ, ಹೊರಗೆ ಹೋಗ್ತಾನೆ, ಒಳಗೆ ಬರ್ತಾನೆ, ಹೊರಗೆ ಹೋಗ್ತಾನೆ. ಹೀಗೆ ಆಯಿತು. ನೆಕ್ಸ್ಟ್ ಡ್ರಾಯಿಂಗ್ ಶೀಟ್ ಮೇಲೂ ಕೂಡ ನಾವು ಟೊಮ್ಯಾಟೊ ಶೇಪ್ ಇಟ್ಟು ಕಟ್ ಮಾಡಿಕೊಂಡ ನಂತರ ಎರಡನ್ನೂ ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸುತ್ತ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸುತ್ತ ಕೂಡ ಪೇಸ್ಟ್ ಮಾಡಿದ್ರೆ ಅದು ತುಂಬ ಗಟ್ಟಿಯಾಗಿ ಅಂಟುತ್ತೆ, ಕಿತ್ತೋಗಲ್ಲ. ಟೊಮ್ಯಾಟೊನಲ್ಲಿರುತ್ತಲ್ಲ ಗ್ರೀನ್ ಕಲರ್ ತೊಟ್ಟು ಅಂತ ಹೇಳ್ತೀವಿ. ಸೊ ಸೆಪಲ್ ಶೇಪ್ನ ನಾವು ಡ್ರಾ ಮಾಡಿ ನೆಕ್ಸ್ಟ್ ಕಟ್ ಮಾಡಿ ಹೀಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಅದೇ ಟೈಮಲ್ಲಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆ ಟೊಮ್ಯಾಟೊಗೆ ವೈಟ್ ಕಲರ್ ಶೀಟಿಂದ ಐಸ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಹಾಗೆ ಸ್ಮೈಲಿ ಟೊಮ್ಯಾಟೊ ಮಾಡೋಣ ಅಂತ ಹೇಳಿ ಸ್ಕೆಚ್ಚಿಂದ ಈ ರೀತಿ ಡ್ರಾ ಮಾಡಿದೆ. ಸೊ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿ. ಕಿಂಗ್ ಟೊಮ್ಯಾಟೊ ಮಾಡೋಣ ಅಂತ ಹೇಳಿ ಕ್ರೋನ್ ಮಾಡಿದ್ವಿ. ಸಕ್ಕತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಾ ನೀವು ಹೇಗೆ ಕಾಣಿಸ್ತಾ ನೋಡಿ. ನನ್ನ ಮಗ ರೆಡಿಯಾದ ಹಾಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ನೀವೇ ನೋಡ್ತಾ ಇದ್ದೀರಾ. ಅದು ಮಾಡೋವರೆಗೆ ಬಿಡಲೇ ಇಲ್ಲ. ಅವನು ಟೊಮ್ಯಾಟೊ ಕೊಡಿ ಅಂತ ಹೇಳಿ ತುಂಬ ಹಿಂಸೆ ಮಾಡಿ ಇಸ್ಕೊಂಡು ಹಾಕಿ ಡ್ಯಾನ್ಸ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಕೊನೆಗೆ ಆ ಟ್ಯಾಗ್ ಕೂಡ ಕಿತ್ತು ಹಾಕ್ತಾ ಮತ್ತೆ ಪೇಸ್ಟ್ ಮಾಡಾಯಿತು. ನೋಡಿದ್ರಲ್ಲ ಇವಾಗ ಕಡಿಮೆ ಖರ್ಚಿನಲ್ಲಿ ಹೇಗೆ ಇದನ್ನು ಮಾಡ್ಬೋದು ಅಂತ ಹೇಳಿ. Thanks for watching.